ಇನ್ನು ತಾಯಿಯ ಪಾರ್ಥಿವ ಶರೀರದ ಎದುರು ಮಗಳ ಕಣ್ಣೀರು. ಓಂ ಶಾಂತಿ ಶ್ಲೋಕವನ್ನ ಹೇಳಿ ಅನಸೂಯ ಅವರು ಕಣ್ಣೀರು ಹಾಕಿದ್ದಾರೆ. ಅನಸೂಯ ಭಾವುಕರಾಗ್ತಾ ಇದ್ದಂತೆ ರೇವಣ್ಣ ಕೂಡ ಕಣ್ಣೀರಿಟ್ರು. ರೇವಣ್ಣನವರು ಗಮನಿಸ್ತಾ ಇದ್ದೀವಿ, ಮೊನ್ನೆಯಿಂದಲೂ ಕೂಡ ತಮ್ಮ ತಾಯಿಯನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಗಮಃ ಶಂ ಬೃಹಸ್ಪತಿಃ ಶನ್ನೋ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಸರ್ ಬರಬೇಕು, ಬೇಗ ಬನ್ನಿ, ನೋಡ್ಕೊಂಡು ಬರ್ತಾ ಇರ್ಬೇಕು. ಗಮನಿಸ್ತಾ ಇದ್ದೀರಿ, ಚೆನ್ನಮ್ಮ ಅವರ ಹಿರಿಯ ಪುತ್ರಿ ಅನಸೂಯ ಅವರು ತಾಯಿಯನ್ನು ನೋಡ್ತಾ ಭಾವುಕರಾಗಿ ಕಣ್ಣೀರಿಟ್ಟರು. ಶ್ಲೋಕವನ್ನು ಹೇಳುವಂತಹ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಸುನೀಲ್ ಅವರು ಚೆನ್ನಮ್ಮ ಅವರ ಹಿರಿಯ ಪುತ್ರಿ ಅನಸೂಯ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ. ಡಿ ದೇವೇಗೌಡರ ಪತ್ನಿಯವರ ಈಗಾಗಲೇ ಅಂತಿಮ ದರ್ಶನ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಮುಂದಿನ ವಿಧಿವಿಧಾನಗಳೇನು ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಪುತ್ರಿ ಅಂತ ಅನ್ಶೂರದ್ರ ನೇರೋಗನ ನಾನು ಮಾತಾಡಿಸ್ತೀನಿ. ನೀವು ನಿನ್ನೆಯಿಂದಲೂ ಬಂದ್ರಿ, ಅಲ್ಲಿಂದ ತಡರಾತ್ರಿವರೆಗೂ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಅವರ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ರು. ಇದನ್ನು ನೋಡಿದಾಗೆಲ್ಲ ಒಬ್ಬಳು ಮಗಳಾಗಿ ಏನು ಫೀಲ್ ಆಯ್ತು ನಿಮಗೆ? ನನಗೆ ಮನಸ್ಸಿಗೆ ತುಂಬ ಆನಂದ ಆಯಿತು. ಯಾಕೆಂದರೆ ಒಬ್ಬ ಹೆಣ್ಣು ಮಗಳಿಗೆ ಇಷ್ಟೊಂದು ಗೌರವ ನನಗೆ ತಿಳಿದಾಗ ಹಿಂದೆನೂ ಸಿಕ್ಕಿಲ್ಲ, ಮುಂದೆನೂ ಸಿಗೋದು ತುಂಬ ಅನುಮಾನ. ಯಾಕೆ ಅಂದರೆ ಅವರು ಒಂದು ಸಣ್ಣ ಹಳ್ಳಿಲಿ ಒಬ್ಬ ಪಟೇಲ್ರ ಮನೆಯಲ್ಲಿ, ಅಂದರೆ ಆ ಕಾಲಕ್ಕೆ ಪಟೇಲ್ ಕೇಂದ್ರ ತುಂಬ ದೊಡ್ಡದೆ, ಅಂಥ ಮನೆತನದಲ್ಲಿ ಬಂದಂಥ ಹೆಣ್ಮಗಳು. ಆದರೆ ಅವ್ರಿಗೆ ತಂದೆ ತುಂಬ ಸಂಸ್ಕಾರ ಕಲಿಸಿದ್ರು. ಅದೇ ರೀತಿ ಸೇರಿದ ಮನೆಯಲ್ಲೂ ಅಷ್ಟೆ. ನಮ್ಮ ಅಜ್ಜಿ ತುಂಬ ಸಂಸ್ಕಾರ ಇತ್ತು ತಾತಂಗಿಂತ. ಎರಡೂ ಮನೆ ಸಂಸ್ಕಾರದನ್ನು ತನ್ನ ಬದುಕಿಗೆ ಅಳವಡಿಸ್ಕೊಂಡು ಬಂದಂಥ ಜನಕ್ಕೆ ಅವ್ರು ಮಾಡಿದ ಸತ್ಕಾರಕ್ಕೆ ಸಿಕ್ಕಂಥ ಪ್ರತಿಫಲ ಅನಿಸುತ್ತೆ. ಅಂಥ ಸತ್ಕಾರ ಸಾಮಾನ್ಯ ಜನಕ್ಕೆ ಕೊಡೋ ಅಂಥ ಮನಸ್ಸು ಅತಿ ವಿರಳ. ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರಿಗೆ ಜನರ ಮನಸ್ಸಿನಲ್ಲಿ ಅವ್ರು ಇದ್ದಾರೆ ಅನ್ನೋದು ನನ್ನ ಅಂದಾಜಲ್ಲಿ ಇರಲಿಲ್ಲ. ಅದನ್ನು ನಾನು ಖಂಡಿತ ಹೇಳ್ತಿದ್ದೀನಿ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕದ ಜನದ ಮನಸ್ಸಿನಲ್ಲಿ ಅವ್ರು ಇದ್ದಾರೆ ಅಂದರೆ ನಿಜವಾಗಿಯೂ ನಾನು ಎಷ್ಟು ಹೆಮ್ಮೆ ಪಡಬೇಕು ಹೇಳಿ. ಅಂಥ ತಾಯಿ ಮಗಳಾಗಿದ್ದೀನಿ ಅಂದಮೇಲೆ ಅವರಲ್ಲಿರೋಂಥದ್ದು ಕಿಂಚಿತ್ತಾದರೂ ನಾನು ಸಹ ಅಳವಡಿಸ್ಕೋಬೇಕು. ಸ್ವಲ್ಪ ಇದೆ, ಆದರೆ ಅವ್ರ ಮಟ್ಟಕ್ಕಾಗದೇ ಇದ್ರೂ ಪ್ರತಿದಿನ ಪ್ರತಿ ಕ್ಷಣ ಅವರ ನಡೆದ ರೀತಿಲಿ ನಾವು 6 ಜನ ಅಂದರೆ ಹೆಣ್ಣುಮಕ್ಕಳು ಸೊಸೆಯರು ನಾನು ಹೇಳ್ತಿದ್ದೀನಿ, ಮನೆಯಲ್ಲಿ ಒಂದು ಸದ್ಗೃಹಿಣಿಗಳಾಗಿ ನಾವು ಜೀವನ ನಡೆಸಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನ ಅಭಿಪ್ರಾಯ. 72 ವರ್ಷ ಸತತವಾಗಿ ಒಂದು ಅರ್ಥಪೂರ್ಣವಾದಂಥ ಸಂಸಾರ ನಡೆಸಿದಂಥ ದಂಪತಿಗಳವರು. ನಿಜ ಹೇಳ್ತೀನಿ ಅಂದರೆ ದಂಪತಿ ಅಂತಾರಲ್ಲ, ಅವರಿಬ್ಬರಿಗೂ ಅಂಥ ಶಕ್ತಿ ಇತ್ತು, ತುಂಬ ಶಕ್ತಿ ಇತ್ತು. ಮಾನಸಿಕವಾಗಿ ನಾನು ಹೇಳ್ತಿರೋದು, ಮನಸ್ಸಿನಲ್ಲಿ ಅವರಿಬ್ಬರು ಎಲ್ಲೂ ಕುಗ್ಗಿರಲಿಲ್ಲ. ನಾನು ನೋಡಿದ್ದೀನಿ ರಾಜಕೀಯದ 7 ಬೀಳುಗಳಲ್ಲಿ ಪ್ರತಿ ಕ್ಷಣ ಅಮ್ಮ ಅವ್ರ ಜೊತೇಲಿರ್ತಿದ್ರು. ಆದರೆ ಹೊರಗಿನ ಸಮಾಜಕ್ಕೆ ಗೊತ್ತಿಲ್ಲ ನನ್ನ ತಾಯಿ ಶಕ್ತಿ. ಆದರೆ ಅವರು ಒಂದು ಹೇಳ್ತಾರಲ್ಲ, ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನಂಗೆ
ಪ್ರತಿ ಒಬ್ಬೊಬ್ಬ ಒಂದು ದಿನದಲ್ಲಿ ಅವ್ರು ಒಂದು ಎರಡು ಅನ್ನೋ ಜನಗಳಿಗೆ ಎಷ್ಟು ಹತ್ರಕ್ಕೆ ಹೋಗಿದ್ರು ಅನ್ನೋದನ್ನು ನಿನ್ನೆ ನಾನು ಬೆಳಿಗ್ಗೆ 12 ಗಂಟೆಗೆ ನಾವು ಪದ್ಮನಾಭನಗರ ಬಿಟ್ಟಿದ್ದು. ನಾನು ಅಮ್ಮನ ಪಾರ್ಥಿವ ಶರೀರದ ಜೊತೆಲೇ ಇದ್ದೀನಿ. ಬೆಳಗಿನ ಜಾವ 5 ಗಂಟೆ ತನಕ ಇನ್ನೂ ಜನ ಕೇಳ್ತಾ ಇದ್ದಾರೆ ನಮ್ಮೂರಿಗೆ ಬರಬೇಕು, ನಮ್ಮೂರ ಹತ್ರ ನಿಲ್ಲಿಸಿ ಅಂತ. ಪ್ರತಿ ಒಂದೊಂದು ಕಡೆ ನಾವು ನಿಲ್ಲಿಸಿದಂಥ ಜಾಗದಲ್ಲಿ ಹೇಳಲ್ಲ ಸಾಧ್ಯ ಅಷ್ಟು ಜನ ಗಂಡಸರು ಹೆಂಗಸರು ಕಾದು, ನೀವು ನಂಬಲ್ಲ, ಬೆಳಗಿನ ಜಾವ 4 ಗಂಟೆಲೂ ನಿಂತಿದ್ದಾರೆ, 4 ಗಂಟೆಲೂ ಕಾದಿದ್ದಾರೆ. ಒಬ್ರು ಅಮ್ಮ ಊಟ ಮಾಡ್ದಲೇ ಹೋಗಬೇಡಿ, ಊಟ ಮಾಡ್ಕೊಂಡೇ ಹೋಗಿ ಕೈ ತುತ್ತು ನೀಡ್ತಾ ಇದ್ರು ಅಂತೇಳಿ, ಅಂತ ಗೌಡರ ಕುಟುಂಬದ ಕೈ ತುತ್ತು ಇನ್ಮೇಲಿಲ್ಲ. ಅವರಿಲ್ಲ, ಆದರೆ ಅವ್ರು ಕಲಿಸ್ಕೊಟ್ಟಿರೋ ಅಂಥ ಮನಸ್ಸು ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಇದೆ. ಆದರೆ ಅದ್ರ ಕೆಲವರಿಗೆ ಕಣ್ಣಕ್ಕೆ ಕಾಣಿಸ್ತಿಲ್ಲ ಅಷ್ಟೇ. ಖಂಡಿತ ಇದೆ, ಎಲ್ಲರಲ್ಲೂ ಇದೆ. ಆದರೆ ಶೇಕಡಾವಾರು ವ್ಯತ್ಯಾಸ ಇರ್ಬೋದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ. ನಾನು ಈ ಕುಟುಂಬದಿಂದ ಹೊರಗಿರ್ಬೋದು, ನನ್ನ ಹುಟ್ಟಿದ ಕುಟುಂಬಕ್ಕೆ ಸೇರಿರೋರು, ಅದು ನಾನು ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರ ಮನಸ್ಸಿನಲ್ಲಿದೆ. ಆದರೆ ವ್ಯತ್ಯಾಸ ಸ್ವಲ್ಪ ಇರ್ಬೋದು ಅಷ್ಟೇ. ಮುಂದಿನ ಕಾರ್ಯವಿಧಾನಗಳಿಗೆ ಅಂತಿಮ ದರ್ಶನಕ್ಕೆ ಪಡೀಲಿಕ್ಕೆ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮುಂದಿನ ವಿಧಿವಿಧಾನಗಳು ಹೇಗಿರುತ್ತೆ? ಈಗ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿರೋದು, ಈಗ 10 ಗಂಟೆಗೆ ನಮ್ಮ ಕುಟುಂಬದಲ್ಲಿ ಇಂಥ ಕ್ಷಣದಲ್ಲಿ ಮಾಡೋ ಅಂಥ ಎಲ್ಲ ವಿಧಿವಿಧಾನಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ವಿ. ಅಂದಾಜು 12-12:30 ಮುಗಿಬಹುದು. 12:30 ಮೇಲೆ ಇಲ್ಲಿಂದ ಹೊರಟು ಅವರಿಗೆ ನಿಜ ಹೇಳಬೇಕು ಅಂದರೆ ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಹೆಂಡತಿಯಾಗಿ ಯಾವ ಹಮ್ಮು ಇಲ್ಲದೆ ಅವರು ಹೊಲದಲ್ಲಿ ಕೆಲಸ ಮಾಡಿರೋ ದಿನ ನೋಡಿದ್ದೀನಿ ನಾನು. ಅವರ ಕೃಷಿ ಕ್ಷೇತ್ರದಲ್ಲಿ ಆ ಸಮಯದಲ್ಲಿ ಅವ್ರು ಮಾಡಿದಂಥ ಜಾಗಕ್ಕೆ ನನ್ನ ತಾಯಿದು ಪಾರ್ಥಿವ ಶರೀರ ಕರ್ಕೊಂಡು ಹೋಗ್ಬೇಕು ಅಂತ ನನ್ನ ತಂದೆದು ಮನಸ್ಸಿನ ಆಸೆ. ಅದರಿಂದ ಹೊಳೆ ನರಸೀಪುರದಿಂದ ಪಡುಲಿಪ್ಪೆಗೆ ಹೋಗಿ ಆಮೇಲೆ ಅವ್ರದ್ದು ಅಂತಿಮ ಕಾರ್ಯ ಮಾಡೋಂಥ ಜಾಗಕ್ಕೆ ಹೋಗೋ ಅಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಅದು ಬಹುಶಃ 2-2:15 ಅಷ್ಟೊತ್ತಿಗೆ ನಾವು ಅಲ್ಲಿರ್ತೀವಿ ಅಂತ ಅಂದ್ಕೊಂಡಿದ್ವಿ. ಅತಿಯಾದ ದೈವ ಭಕ್ತರು, ಪ್ರತಿ ಕ್ಷಣ ಕೂಡ ದೇವರನ್ನ ಸ್ಮರಿಸುವಂಥವ್ರು. ಇವತ್ತು ಆ ಒಂದು ದೇವರ ತಪ್ಪಲಿನಲ್ಲಿ, ದೇವರ ಸನ್ನಿಧಿ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ. ಅದು ನಿಜವಾಗಿ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಅವರಿಗೆ ಕಾರ್ತಿಕ್ ಮಾಸ ಬಂತು ಅಂದರೆ ಹರದಳ್ಳಿಲಿರೋ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋದ್ರೂ ಕಾರ್ತಿಕ್ ಮಾಸದ ವಿಶೇಷ. ಅದರಲ್ಲಿ ನನ್ನ ತಂದೆ ತಾಯಿ ಮಾಡ್ತಿದ್ದಿದ್ದು. ಅದೇ ರೀತಿ ಶ್ರಾವಣ ಮಾಸದಲ್ಲಿ ರಂಗನಾಥನ ಬೆಟ್ಟದಲ್ಲಿ ಹೇಳೋರು ನನಗೆ ಅಪ್ಪನೂ ಹೇಳಿದ್ದಾರೆ. ಅವ್ರ ತಂದೆ ಅವರನ್ನು ಚಿಕ್ಕ ವಯಸ್ಸಲ್ಲಿ ಹೆಗಲು ಮೇಲೆ ಕೂರಿಸ್ಕೊಂಡು ರಂಗನಾಥನ ದರ್ಶನಕ್ಕೆ 4 ಶನಿವಾರ ಹೋಗರಂತೆ. ಸೊ ಅಮ್ಮನಿಗೆ ಹೋದ ವರ್ಷವೂ ಸಹ ಮಾಡಿದ್ದಾರೆ. ಕಾರ್ತಿಕ ಶ್ರಾವಣ ಅವರಿಗೆ ತುಂಬ ವಿಶೇಷ. ಹಬ್ಬ ಹರಿದಿನಗಳು ಹೇಳೋ ಅಂಥ ಅವಶ್ಯಕತೆಯೇ ಇಲ್ಲ. ಆದರೆ ಇದು ಅವರಿಗೆ ರಕ್ತಗತವಾಗಿ ಹೆಂಗೆ ಬಂತು ಅಂದರೆ, ಚಿಕ್ಕ ವಯಸ್ಸಲ್ಲಿ ಅಮ್ಮನ ತಂದೆ ಬೇಸಿಗೆ ಕಾಲದಲ್ಲಿ ರಾಮಾಯಣ ಮಹಾಭಾರತ ಓದಿಸೋರಂತೆ. ಅದರಲ್ಲಿ ಬರೋ ಅಂಥ ಹೆಚ್ಚಿಂದು ಅಮ್ಮ ಅಳವಡಿಸ್ಕೊಂಡಿದ್ದು ತ್ಯಾಗ ಮನೋಭಾವ, ತ್ಯಾಗ. ಅವರೆಲ್ಲೂ ಸ್ವಾರ್ಥಕ್ಕೆ ಬರಲೇ ಇಲ್ಲ. ಅವರು ನನಗಾಗಿ ಬೇಕು ಅಂತ ಅವರು ಕೇಳಿದ ದಿನ ನಾನು ಎಲ್ಲೂ ಇಲ್ಲ, ನನಗಿಲ್ಲ. ನನಗಿಂಥದ್ದು ಬೇಕು ಅಂತ ಅವರು, ನನಗೆ ಬುದ್ಧಿ ಬಂದಮೇಲೆ ನನ್ನ ತಂದೆನವ್ರು ಕೇಳಿದ್ದು ಗೊತ್ತಿಲ್ಲ ನನಗೆ, ಅಥವಾ ನನ್ನ ಅಣ್ಣಂದ್ರನ್ನ ಕೇಳಿದ್ದು ಗೊತ್ತಿಲ್ಲ. ನಮ್ಮಲ್ಲೂ ಅಷ್ಟೇ, ಮಗಳೇ ನನಗಿಂತ ತಗೋಬೇಕು ಅಂತ ಅವ್ರಿಗೆ ಆಸೆ ಪಟ್ಟು ಕೇಳಿದ ದಿನವೇ ಇಲ್ಲ. ಅಷ್ಟು ವಿಡಿಯೋಗಳು, ಅದು ದೇವೇಗೌಡರು ಆಗ್ಬೋದು, ಅವರ ಪತ್ನಿ ಜೊತೆ ಇದ್ದಂಥ ಕಳೆದಂಥ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ನಿಮಗೆ ನಿಜ ಹೇಳಬೇಕು ಅಂದರೆ, ಅಮ್ಮನ ಆರೋಗ್ಯ ಕೆಟ್ಟ ಮೇಲೆ ಅದೇ ಸಮಯಕ್ಕೆ ಅಪ್ಪಂದು ಅಷ್ಟೇ ಸ್ವಲ್ಪ ಫಿಸಿಕಲಿ, ಮೆಂಟಲಿ ಇಲ್ಲ, ಫಿಸಿಕಲಿ ಅವರಿಗೆ ಸ್ವಲ್ಪ ದೇಹದಲ್ಲಿ ತುಂಬ ವ್ಯತ್ಯಾಸ ಆಯಿತು. ಅಂಥ ಕ್ಷಣದಲ್ಲಿ ಅವರು ಹೆಚ್ಚಿನ ಕಾಲ ಮನೆಯಲ್ಲೇ ಕಳೀತಿದ್ರು ನನ್ನ ತಂದೆ. ಆದರೆ ನೀವು ವಿಶೇಷವಾಗಿ ಒಂದು ವೈರಲ್ ಆಗಿರೋದು ನೋಡಿರ್ಬೋದು. ಅವರು ವಿಳ್ಳೆದೆಲೆ ತಾಂಬೂಲನ ಅಮ್ಮ ವಿಶೇಷವಾದ ದಿನದಲ್ಲಿ ಅವರು ಮಡಿಸಿ ಕೊಡ್ತಿದ್ರು, ಅದನ್ನು ಅಪ್ಪ ಮಡಿಸಿ ಕೊಟ್ಟಿದ್ದಾರೆ. ನೀವು ಅದರಲ್ಲಿ ಅವರ ಭಾವನೆನ ನೋಡ್ಬೋದು. ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಇಸ್ಕೊಂಡಿದ್ದಾರೆ ಅವರು. ತಲೆಗೆ ಹಿಂಗೆ ಅಂದ್ಕೊಂಡು ಅಯ್ಯೋ ನೀವು ಕೊಡ್ತಿದ್ದೀರಲ್ಲ ಅಂತ ಹೇಳಿ. ಹಾಗೆ ಅವರು ನನ್ನ ತಂದೆ ಹೇಳೋರು, ನೀನು ಅವತ್ತು ಕೊಟ್ಟಿದ್ದೀನಿ, ನಾನು ಇವತ್ತು ಕೊಡ್ತಿದ್ದೀನಿ. ನೋಡಿ ಅವರಿಗೆ ಅಲ್ಲಿ ಅವರಲ್ಲಿ ಇದ್ದಂಥ
ಮನಸ್ಸಿನಲ್ಲಿದ್ದಂಥ ಸಮರಸನ ನಾವು ಇಲ್ಲಿ ತಿಳಿಬೇಕು. ಯಾರೇ ಆದ್ರೂ ಈಗ ನಾವೆಲ್ಲ ಜೀವನದ ಪರೀಕ್ಷೆನ ಎದುರಿಸ್ತಾ ಇದ್ದೀವಿ. ನಮ್ಮ ತಂದೆ ತಾಯಿ ರ್ಯಾಂಕ್ ಸ್ಟೂಡೆಂಟ್ಸ್ ಇದರಲ್ಲಿ, ಅವರ ಸಮರಸ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿ, ಬದುಕಿನ ಏರುಪೇರುಗಳಲ್ಲಿ ಅವರು ಇವಾಗ ಒಬ್ಬ ಡಿಸ್ಟಿಂಕ್ಷನ್ ಅಂದರೆ ರ್ಯಾಂಕ್ ಸ್ಟೂಡೆಂಟ್ಸ್ ಅವರೆಲ್ಲ 99% ತಗೊಂಡಿರೋರು. ಏನಾದರೂ ಹುಡುಕಿದ್ರು 1% ಕಡಿಮೆ ಇರ್ಬೋದಷ್ಟೇ. ನಾವು 99% ತೆಗಿಯೋಕ್ಕಾಗದೇ ಇದ್ರೂ 60% ಅಂದರೆ ಫಸ್ಟ್ ಕ್ಲಾಸ್ ಆದರೂ ಬರ್ಬೋದು, ಫಸ್ಟ್ ಕ್ಲಾಸ್ ಆದರೂ ಬರ್ತೀವಿ ಅನಿಸುತ್ತೆ. ಫೇಲಂತೂ ಖಂಡಿತ ಆಗಲ್ಲ. ನಾವು 6 ಜನ ಎಲ್ಲೂ ಫೇಲ್ ಆಗಲ್ಲ, ಆ ನಂಬಿಕೆ ನನಗಿದೆ. ಪ್ರತಿ ಕ್ಷಣ ಅಮ್ಮ ನಿಮ್ಮ ಜೊತೆನೇ ಇರ್ತಾರೆ. ಹಾಗಾದರೆ ಪ್ರತಿ ಕ್ಷಣ, ಪ್ರತಿ ಮೂಮೆಂಟ್, ಪ್ರತಿ ಕೆಲಸ, ಕಾರ್ಯ, ಮಾತು. ನಿಮ್ಗೆ ಹೇಳಬೇಕು ಅಂದರೆ ನನ್ನ ದಿನ ಪ್ರಾರಂಭ ಆಗೋದೇ ದೇವರು ನೋಡಿದ ತಕ್ಷಣ ನನಗೆ ಫಸ್ಟು ನಮ್ಮ ತಂದೆ ತಾಯಿ ಫೋಟೋನೇ ನೋಡಬೇಕು ನಾನು. ಅದು ನನ್ನ ತಂದೆಯಿಂದ ಕಲ್ತಿರೋ ಅಂಥ ನಿಯಮ ನಂದು. ಅವರು ನೀವು ನೋಡಿ ಅವ್ರ ಬೆಡ್ರೂಮಲ್ಲಿ ತಂದೆ ತಾಯಿ ಫೋಟೋನ ಅಷ್ಟು ದೊಡ್ಡದಾಗಿ ಇಟ್ಟಿದ್ದಾರೆ. ನನಗೆ ಮೊದಲು ಅರ್ಥ ಆಗ್ತಿರ್ಲಿಲ್ಲ, ಇರೋದು ಹೇಳ್ತೀನಿ. ಈಗ ನನಗೆ ಈಗ ಅಂದರೆ ತುಂಬ ವರ್ಷಗಳ ಹಿಂದೆಯಿಂದ ನನ್ನ ಅನುಭವಕ್ಕೆ ಬಂದಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರ ಮೇಲೆ ಭಕ್ತಿ ಇರ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಒಂದು ಹೆದರಿಕೆಯಲ್ಲಾದರೂ ಸರಿ, ಅಥವಾ ಒಂದು ದೈವಿಕ ಪ್ರೇರಣೆಯಿಂದಲಾದರೂ ಹೋಗ್ಬೋದು. ಆದರೆ ನಿಜ ಹೇಳ್ತೀನಿ, ನಾನು ದಿನ ಲಲಿತ ಸಹಸ್ರನಾಮ ಹೇಳೋ ಅಂಥವಳು. ಅದನ್ನು ನನ್ನ ತಾಯಿ ಒಬ್ಬರಿಂದ ಹೇಳಿಸ್ಕೊಟ್ಟಿರೋದು. ಯಾಕೆಂದರೆ ಒಬ್ಬರಿಂದ ನಮಗೆ ಅದು ಅನುಷ್ಠಾನ ಮಾಡಬೇಕಂದ್ರೆ ಒಬ್ಬರು ಗುರು ಹೇಳಿಕೊಟ್ರು, ಗುರು ಮುಖೇಣ ಆದರೆ ಅಷ್ಟೇ ಅನ್ನೋದಕ್ಕೋಸ್ಕರ ನಾನು ಒಬ್ಬ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ್ರು ಸಹ 83ನೇ ಇಸ್ವಿಯಿಂದ ಸತತವಾಗಿ ಇವತ್ತವರೆಗೂ ಪ್ರತಿದಿನ ನಾನು ಹೇಳಬೇಕು ಅಂದರೆ ಅದು ನನ್ನ ತಾಯಿ ನನಗೆ ಕೊಟ್ಟಂಥ ಶಿಕ್ಷಣ. ನಾನು ಪ್ರತಿ ಕ್ಷಣ, ಪ್ರತಿ ದಿನ ನನ್ನ ತಾಯಿನೇ ನನಗೆ ಮೊದಲನೇ ಗುರು. ಮಧ್ಯದಲ್ಲಿ ಎಷ್ಟೇ ಗುರುಗಳು ಬಂದರೂ ಕೊನೆ ಗುರುನೂ ಅವರೇನೆ. ಅದು ಪ್ರತಿ ಒಬ್ಬ ನಮ್ಮ ಹಿಂದೂ ಸಂಸ್ಕೃತಿಲಿರೋ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಅವ್ರು ತಿಳ್ಕೋಬೇಕು. ಮೊದಲನೇ ಗುರುನೇ ತಾಯಿ, ಎರಡನೇ ಗುರು ತಂದೆ ತಾಯಿ ಹಾಕ್ಕೊಟ್ಟ ಮಾರ್ಗದಲ್ಲಿ ನಾವು ಹೋದರೆ ಖಂಡಿತ ಬದುಕಿನಲ್ಲಿ ಏನೇ ಕಷ್ಟ ಬಂದರೂ ನಾವು ಎದುರಿಸ್ಲೂಬೋದು, ನಾವು ಒಂದು ಒಳ್ಳೆ ಗುರಿ ಮುಟ್ಬೋದು ಅನ್ನೋ ಅನುಭವ ನನಗೆ ತುಂಬ ಇದೆ. ಅದು ಇಷ್ಟು ದೇವೇಗೌಡರ ದೊಡ್ಡ ಮಗಳಾದಂಥ ಅನಸೂಯವರ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9, ಹೊಳೆನರಸೀಪುರ.